ಈ ಎಕ್ಕದ ಗಿಡದ ಬೀಜಗಳು ಗಾಳಿಯಲ್ಲಿ ಹತ್ತಿ ಥರ ತೇಲಿಕೊಂಡು ಹೋಗೋದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ನೋಡೇ ಇರ್ತೀವಿ. ಆದರೆ ಯಾಕೆ ಇವು ಹಾಗೆ ಹಾರ್ತವೆ? ಯಾಕೆ ಹಲಸಿನ ಹಣ್ಣು ಅಷ್ಟೊಂದು ಗಾಢವಾದ ವಾಸನೆ ಕೊಡುತ್ತೆ? ನಮ್ಮ ಕಣ್ಣೆದುರೇ ಇರೋ ಇಂಥ ಹತ್ತಾರು ವಿಸ್ಮಯಗಳ ಬಗ್ಗೆ ಇವತ್ತು ನನ್ನ ಕಥೆಯನ್ನೇ ನಿಮಗೆ ಹೇಳ್ತೀನಿ ಕೇಳಿ. ನಾನು ನಮ್ಮ ನೀಲಕಂಠೇಗೌಡರ ತೋಟದಲ್ಲಿ ಅಲ್ಲಿನ ಮಕ್ಕಳ ಜೊತೆ ಮಾತಾಡ್ತಾ ಕೂತಿದ್ದಾಗ ಒಂದು ಚಂದದ ವಿಷಯ ನೆನಪಾಯಿತು. ಅಲ್ಲೊಬ್ಬ ಹುಡುಗ ಒಂದು ಪ್ರಶ್ನೆ ಕೇಳ್ದ, ಅಂಕಲ್, ಈ ಪಾಪದ ಗಿಡಮರಗಳು ಒಂದೇ ಕಡೆ ನಿಂತೇ ಇರ್ತವಲ್ಲ, ಇವಕ್ಕೆ ಬೇಜಾರಾಗಲ್ವಾ? ಇವು ತಮ್ಮ ವಂಶಾನ ಹೆಂಗೆ ಬೆಳೆಸ್ತಾವೆ ಅಂತ. ಬಹಳ ಮುಗ್ಧವಾದ ಪ್ರಶ್ನೆ ಅಲ್ವಾ? ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಭೂಮಿ ಮೇಲೆ ಇರೋ ಪ್ರತಿಯೊಂದು ಜೀವಿಯೂ ಮಾಡೋ ಮೊದಲ ಕೆಲಸ ಅಂದ್ರೆ ಅದು ತನ್ನ ಸಂತತಿಯನ್ನ ಮುಂದುವರಿಸೋದು. ಈ ಗಿಡಮರಗಳು ಕೂಡ ಅಷ್ಟೇ. ಅವು ನಿಂತ ಜಾಗದಲ್ಲೇ ಇದ್ದು ಇಡೀ ಜಗತ್ತನ್ನ ಗೆಲ್ಲೋಕೆ ರೆಡಿಯಾಗಿರ್ತವೆ. ನಮ್ಮ ಕನ್ನಡದ ಕವಿಯೊಬ್ಬರು ಸಸ್ಯಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಗಿಡಕ್ಕೆ ಇಲ್ಲದ ಬಣ್ಣ ಹೂವಿಗೆ ಬಂತು, ಮರಕ್ಕೆ ಇಲ್ಲದ ರುಚಿ ಹಣ್ಣಿಗೆ ಬಂತು, ತಾವು ಉಣ್ಣದ ಸುಖವ ತಮ್ಮ ಬೀಜದ ಸುತ್ತ ಕೂಡಿಟ್ಟುವು ಅಂತ. ನೋಡಿ, ಆ ಹೂವಿಗೆ ಅಷ್ಟು ಬಣ್ಣ ಯಾಕೆ ಅಂದ್ರೆ ಅದನ್ನ ನೋಡಿ ದುಂಬಿಗಳು ಆಕರ್ಷಿತವಾಗಿ ಬರಲಿ ಅಂತ. ಹಣ್ಣಿಗೆ ಅಷ್ಟು ರುಚಿ ಕಂಪು ಯಾಕೆ ಅಂದ್ರೆ ಹಕ್ಕಿಗಳು ಬಂದು ಅದನ್ನ ತಿಂದು ಆ ಬೀಜಗಳನ್ನ ಎಲ್ಲೆಂದರಲ್ಲಿ ಪ್ರಸಾರ ಮಾಡಲಿ ಅಂತ. ಇದು ಪ್ರಕೃತಿ ಮಾಡಿರೋ ಒಂದು ಅದ್ಭುತವಾದ ವಿನ್ಯಾಸ. ನಾನು ಚಿಕ್ಕವನಿದ್ದಾಗ ಕಂಡಿದ್ದ ಒಂದು ಸಂಗತಿ ಈಗಲೂ ಅಚ್ಚರಿ ಅನಿಸುತ್ತೆ. ನಮ್ಮ ಹಿತ್ತಲ ಮೂಲೆಯಲ್ಲಿ ಒಂದೆರಡು ಕೆಂಪು ಮತ್ತು ನೀಲಿ ಬಣ್ಣದ ಕರ್ಣಕುಂಡಲ ಗಿಡಗಳನ್ನು ಹಾಕಿದ್ವಿ. ಆದರೆ ನೋಡ್ತಾ 6-7 ತಿಂಗಳಲ್ಲಿ ಇಡೀ ಹಿತ್ತಲೆಲ್ಲ ಆ ಗಿಡಗಳೇ ತುಂಬಿಕೊಂಡು, ಯಾರೂ ಹೋಗಿ ಬೀಜ ಹಾಕಿಲ್ಲ. ಆದ್ರೂ ಹೆಂಗೆ ಹರಡಿತು ಗೊತ್ತಾ? ಅದೇ ಒಂದು ಜಾದು. ಆ ಗಿಡದ ಹೂವು ಕಾಯಾಗಿ ಒಣಗಿದಾಗ ಅದರ ಬೀಜದ ಉಂಡೆಗಳು ಇದ್ದಕ್ಕಿದ್ದಂತೆ ಟಪ್ ಟಪ್ ಅಂತ ಸಿಡಿತಿದ್ವು. ಆ ರಭಸಕ್ಕೆ ಬೀಜಗಳು ದೂರಕ್ಕೆ ಚಿಮ್ಮಿ ಹೊಸ ಜಾಗದಲ್ಲಿ ಮೊಳಕೆ ಹೊಡಿತಿದ್ವು. ಯಾಕೆ ಈ ಬೀಜಗಳು ದೂರಾನೇ ಹೋಗಬೇಕು ಅಂತೀರಾ? ಈಗೊಂದು ತಾಯಿ ಗಿಡದ ಬುಡದಲ್ಲೇ ಎಲ್ಲಾ ಬೀಜಗಳು ಬಿದ್ದರೆ ಸೂರ್ಯನ ಬೆಳಕು, ನೀರು ಮತ್ತೆ ಮಣ್ಣಿನ ಸಾರಕ್ಕಾಗಿ ಎಲ್ಲವೂ ಕಿತ್ತಾಡಬೇಕಾಗುತ್ತೆ. ಪೈಪೋಟಿ ಜಾಸ್ತಿಯಾಗಿ ಯಾವ ಗಿಡನೂ ಸರಿಯಾಗಿ ಬೆಳೆಯಲ್ಲ. ಅದೇ ಬೀಜಗಳು ದೂರ ಹೋದರೆ ಯಾವ ಕಾಟನೂ ಇಲ್ಲದೆ ಆರಾಮವಾಗಿ ಸ್ವತಂತ್ರವಾಗಿ ಬೆಳಿಬೋದಲ್ವಾ? ಬೀಜಗಳ ಈ ಪ್ರಯಾಣ ಬರೀ ಹಕ್ಕಿ ಅಥವಾ ಸಿಡಿಯೋಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಈ ಕಾಡಲ್ಲಿ ಅಡ್ಡಾಡೋ ಪ್ರಾಣಿಗಳ ಚರ್ಮಕ್ಕೆ ಅಂಟಿಕೊಳ್ಳಕ್ಕೆ ಅಂತಾನೆ ಕೆಲವು ಬೀಜಗಳು ಮುಳ್ಳಿನ ಥರ ಕೊಕ್ಕೆಗಳನ್ನು ಬೆಳೆಸ್ಕೊಂಡಿರ್ತವೆ. ನಮ್ಮ ಕಡೆ ಇದನ್ನ ಉತ್ರಾಣಿ ಗಿಡ ಅಂತ ಕರೀತಾರೆ. ನಾವೆಲ್ಲ ಹಳ್ಳಿ ಕಡೆ ಹೋಗುವಾಗ ಅಥವಾ ಕಾಡಿನ ದಾರಿಯಲ್ಲಿ ನಡೆಯುವಾಗ ಬಟ್ಟೆಗೆ ಸಣ್ಣ ಸಣ್ಣ ಮುಳ್ಳಿನ ತರಹದ ಬೀಜಗಳು ಅಂಟಿಕೊಳ್ಳೋದನ್ನು ನೋಡಿರ್ತೀವಿ. ಇದನ್ನು ಕಾಕ್ಲೆಬರ್ ಅಂತಲೂ ಕರೀತಾರೆ. ಪ್ರಾಣಿ ಎಲ್ಲಿಗೋಗುತ್ತೋ ಅಲ್ಲಿವರೆಗೂ ಇವು ಫ್ರೀಯಾಗಿ ಟ್ರಾವೆಲ್ ಮಾಡ್ತವೆ. ಇನ್ನು ಸಮುದ್ರ ತೀರದ ತೆಂಗಿನ ಮರಗಳನ್ನ ನೋಡಿ, ಅವು ತಮ್ಮ ಕಾಯಿಯನ್ನು ನೀರಿಗೆ ಉದುರಿಸ್ತವೆ. ಆ ಕಾಯಿಗಳು ಅಲೆಗಳ ಮೇಲೆ ತೇಲ್ತಾ ಸಾವಿರಾರು ಮೈಲಿ ದೂರ ಇರೋ ಯಾವುದೋ ದ್ವೀಪ ಸೇರಿ ಅಲ್ಲಿ ಮರವಾಗಿ ಬೆಳೆಯುತ್ತವೆ. ನಮ್ಮ ಹಿತ್ತಲ ಬೇಲಿ ಮೇಲೆ ಎಕ್ಕದ ಗಿಡ ನೋಡಿದ್ದೀರಾ? ಅದರ ಕಾಯಿ ಒಣಗಿ ಹೊಡೆದಾಗ ಒಳಗಡೆ ಇರೋ ಕಪ್ಪು ಬೀಜಗಳ ಸುತ್ತ ಹತ್ತಿ ಥರ ಎಳೆಗಳು ಇರ್ತವೆ. ಆ ಬೀಜಗಳು ಹತ್ತಿ ಸಹಾಯದಿಂದ ಗಾಳಿಯಲ್ಲಿ ಚಿಟ್ಟೆ ಥರ ಹಾರ್ತಾ ಹೋಗೋದನ್ನ ನೋಡೋಕ್ಕೆ ಎಷ್ಟು ಚಂದ ಅಲ್ವಾ? ಅಂದರೆ ಆ ಬೀಜಗಳು ದೂರ ಹಾರಲಿ ಅಂತಾನೆ ಪ್ರಕೃತಿ ಅದಕ್ಕೆ ರೆಕ್ಕೆ ಥರ ಹತ್ತಿ ಕೊಟ್ಟಿದೆ. ಕೆಲವೊಮ್ಮೆ ಪ್ರಕೃತಿ ವಾಸನೆ ಮೂಲಕನೂ ಮಾತಾಡುತ್ತೆ. ಮಂಚದ ಅಡಿಯಲಿಟ್ಟು ಮರೆತು ಹೋಗಿದ್ದ ಹಲಸಿನ ಹಣ್ಣು ತಾನು ಹಣ್ಣಾಗಿದ್ದೀನಿ ಅಂತ ನಮಗೆ ನೆನಪು ಮಾಡೋಕ್ಕೆ ಅದೆಂಥ ಘಮ ಕೊಡುತ್ತೆ ಅಲ್ವಾ? ಆ ಕಂಪಿನ ಮೂಲಕನೇ ಅದು ಪ್ರಾಣಿ ಪಕ್ಷಿಗಳನ್ನು ತನ್ನ ಹತ್ರ ಕರೆಯುತ್ತೆ. ನೋಡ್ತಾ ಹೋದರೆ ಇಂಥ ಎಷ್ಟೋ ವಿಸ್ಮಯಗಳು ಈ ಸಸ್ಯ ಲೋಕದಲ್ಲಿವೆ. ಬೀಜಗಳ ಈ ಮೌನ ಪ್ರಯಾಣದ ಬಗ್ಗೆ ಇನ್ನೂ ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ಇದೆ. ಈ ಕಾಲದ ಯುವ ಪೀಳಿಗೆಗೆ, ನಿಮ್ಮಂಥವ್ರಿಗೆ ಇಂಥ ಸ್ವಾರಸ್ಯಕರವಾದ ವಿಷಯಗಳನ್ನು ಹೇಳ್ತಾ ಇರೋದೇ ನನಗೆ ದೊಡ್ಡ ಖುಷಿ. ಪ್ರಕೃತಿ ಅನ್ನೋದು ಒಂದು ದೊಡ್ಡ ಪಾಠಶಾಲೆ. ನಾವು ಕಲಿಯೋದು ಬಹಳಷ್ಟಿದೆ. ನಮಸ್ಕಾರ.